ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಳ ಒಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ. ಭಾಳ ಇಂಪಾರ್ಟೆಂಟು, ಅದರಲ್ಲೂ ಬಿಸ್ನೆಸ್ ಮಾಡೋರಿಗೆ, ವ್ಯಾಪಾರಸ್ಥರಿಗೆ ಭಾಳ ವಿಶೇಷವಾದಂಥ ಎಪಿಸೋಡ್ ಮಾಡ್ತಾಯಿದ್ದೀನಿ. ಯಾರೋ ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಶುರು ಮಾಡಿಬಿಟ್ಟಿದ್ದಾರೆ. ಗ್ರಾನೈಟ್ ಬಿಸ್ನೆಸ್ ಅಂತ. ಗ್ರಾನೈಟ್ನಲ್ಲಿ ಇಬ್ಬರು ಪಾರ್ಟ್ನರ್ ಬಿಸ್ನೆಸ್ ಶುರು ಮಾಡಿಬಿಟ್ಟಿದ್ದಾರೆ. ಒಂದು 3 ತಿಂಗಳು ಅವ್ರ ಮಾರ್ಕೆಟಿಂಗೇ ಆಗೋಯ್ತು. ಒಂದು ದೊಡ್ಡ ಜಮೀನಲ್ಲಿ ಆ ಜಮೀನಲ್ಲಿ ಲೀಸ್ ತೊಗೊಂಡು ಅಲ್ಲಿ ಶೀಟ್ಸ್ ಎಲ್ಲ ಹಾಕಿ ಗ್ರಾನೈಟ್ಸ್ನ ಜೈಪುರು ಅಲ್ಲಿಂದೆಲ್ಲ ತರಿಸಿ ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತೇಳಿ ಭಾಳ ಭರ್ಜರಿಯಾಗಿ ಇನ್ವೆಸ್ಟ್ ಮಾಡಿದ್ದಾರೆ ಇಬ್ಬರು ಪಾರ್ಟ್ನರ್. ಅವರಿಬ್ಬರು ಕ್ಲೋಸ್ ಫ್ರೆಂಡ್ಸು. ತುಂಬ ದಿವಸದಿಂದ ಗ್ರಾನೈಟ್ ಬಿಸ್ನೆಸ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿ ದೊಡ್ಡದಾಗಿ ಇನ್ವೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಒಂದು 3-4 ತಿಂಗಳಿಂದ ಬರೀ ಮಾರ್ಕೆಟಿಂಗ್. ಇಲ್ಲಿ ಗ್ರಾನೈಟ್ ಬಿಸ್ನೆಸ್ ಮಾಡ್ತಾಯಿದ್ದೀವಿ, ದೊಡ್ಡ ಬಿಲ್ಡರ್ಸ್ ಹತ್ರ ಹೋಗಿದ್ದಾರೆ. ನೋಡಿ, ನೀವು ಅಪಾರ್ಟ್ಮೆಂಟ್ ಎಲ್ಲ ಕಟ್ತಿದ್ದೀರಾ, ನಮ್ಮ ಹತ್ರ ಟೈಲ್ಸು ಮಾರ್ಬಲ್ಸ್ ಎಲ್ಲ ಚೆನ್ನಾಗಿದೆ, ನೀವು ನಮಗೆ ಆರ್ಡ್ರ್ ಕೊಡಿ ಅಂತೇಳಿ ಆಯಿತು ಅಂದರು. ಒಂದು ಪೇಪರ್ಲೆಲ್ಲ ಹಾಕ್ತಾರೆ, ಪಾಂಪ್ಲೆಟ್ಸ್ ಎಲ್ಲ ಮಾಡಿ ಎಲ್ಲ ನ್ಯೂಸ್ ಪೇಪರ್ಸಲ್ಲೆಲ್ಲ ಹಾಕಿ ಭಾಳ ಚೆನ್ನಾಗಿ ಪ್ರಚಾರ ಮಾಡಿದ್ದಾರೆ. ಒಳ್ಳೆ ದೊಡ್ಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋರನ್ನ, ಒಬ್ಬ ರಾಜಕೀಯ ವ್ಯಕ್ತಿನ ಕರೆಸಿ ಆ ಗ್ರಾನೈಟ್ ಅಂಗಡಿನ ಇನಾಗ್ರೇಷನ್ನು ಮಾಡಿದ್ದಾರೆ. ಒಂದು 1/2-3 ಎಕರೆಲ್ಲಿ ಮಾಡಿದ್ದಾರೆ ಜೋರಾಗೆ. ಅವರು 3 ತಿಂಗಳಾಯಿತು, 4 ತಿಂಗಳಾಯಿತು, 5 ತಿಂಗಳಾಯಿತು, 6 ತಿಂಗಳಾಯಿತು, ಬಿಸ್ನೆಸ್ಸೇ ಆಗ್ತಿಲ್ಲ. ಅವ್ರಿಗೆ ಶಾಕ್ ಆಯಿತು. ಅಯ್ಯೋ, 6 ತಿಂಗಳು ರೆಂಟ್ ಕೊಡ್ತಾಯಿದ್ದೀವಿ, ಜನ ಎಲ್ಲ ಕೆಲಸಕ್ಕೆ ಇಟ್ಕೊಂಡಿದ್ದೀವಿ, ಸುಮ್ಮನೆ ಸಂಬಳ ಕೊಡ್ತಿದ್ದೀವಿ, 6 ತಿಂಗಳಾದ್ರು ಇನ್ವೆಸ್ಟ್ ಮಾಡಿ ನಮಗೆ ಬಂಡವಾಳ ಬರ್ತಿಲ್ವಲ್ಲ ಅಂತ. ಯಾರೋ ಸಣ್ಣ ಪುಟ್ಟವರು ಬಂದು ಒಂದು ಬಚ್ಚಿ ಮನೆಗೆ ಟೈಲ್ಸ್ ತೊಗೊಂಡೋಗಿದ್ದಾರೆ. ಒಂದು ಯಾವುದೋ ಒಬ್ಬರು ಮನೇಲಿ ಸಣ್ಣ ಪುಟ್ಟ ಕಟ್ಟೋರು ತೊಗೊಂಡೋಗಿದ್ದಾರೆ ಅಷ್ಟೇ ವಿನಃ ಬೇರೆ ಏನು ದೊಡ್ಡ ವ್ಯಾಪಾರನೇ ಆಗ್ತಿಲ್ಲ. ಅವರು 8 ತಿಂಗಳಾದರೂ ವ್ಯಾಪಾರ ಸರಿ ಇಲ್ಲ, ಸಾಲ ಮಾಡಿ ತಂದು ಬಂಡವಾಳ ಹಾಕ್ಬಿಟ್ಟಿದ್ದಾರೆ. ಇಬ್ರಿಗೂ ಚಿಂತೆ ಶುರುವಾಯಿತು. ನಾವು ಮಾಡಿದ್ದು ಸರಿಯೋ ತಪ್ಪು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಗ್ರಾನೈಟ್ ಬಿಸ್ನೆಸ್ಸು ಹೇಗೆ ಮಾಡಿದ್ವಿ, ಯಾತಕ್ಕೆ ಮಾಡಿದ್ವಿ ಅನ್ನೋದು ಅವ್ರ ಚಿಂತೆ ಶುರುವಾಯಿತು. ಅಲ್ಲಿವರೆಗೂ ಹುಮ್ಮಸ್ಸಲ್ಲಿದ್ದರು. ಯಾರೋ ಒಬ್ಬರು ಕೇಳಿದ್ರು, ಏನು ರೀ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೀರ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಕೋಟಿಗಟ್ಟಲೆ ಹಾಕಿದ್ದೀರಾ, ಮಂತ್ಲಿ ಎಷ್ಟೋ ಬರುತ್ತೆ, ಟರ್ನ್ ಓವರ್ ಎಷ್ಟು ನಿಮಗೆ ಅಂತ ಕೇಳಿದ್ರು. ಆಗ ಅವ್ರಿಗೆ ಒಂಥರ ಬೇಜಾರಾಯಿತು. ಏನು ಹೇಳಬೇಕು, ಲಕ್ಷಗಟ್ಟಲೆ ಬರ್ತಿದೆ ಅಂತ ಹೇಳ್ಬೇಕದ, ಇಲ್ಲ ಕೋಟಿಗಟ್ಟಲೆ ಬರ್ತಿದೆ ಅಂತ ಹೇಳ್ದ. ಲಕ್ಷನೂ ಇಲ್ಲ, ಕೋಟಿನೂ ಇಲ್ಲ. ಅವರಲ್ಲಿ ಈಗ ಇಂಪ್ರೂವ್ ಆಗ್ತಾಯಿದ್ವಿ, ಈಗ ಜನಗಳಿಗೆ ಗೊತ್ತಾಗ್ತಿದೆ ನಾವು ಗ್ರಾನೈಟ್ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂತೇಳಿ. ಅಲ್ಲಿಂದ ಒಂದು 1/2 ಮೀಟ್ರ್ ದೂರದಲ್ಲಿ, ಒಂದು ಅರ್ಧ ಮೈಲಿ ಅಂತಲೇ ಇಟ್ಕೊಳ್ಳಿ, ಭಾಳ ಚೆನ್ನಾಗಿ ಬಿಸ್ನೆಸ್ ಆಗ್ತಿದೆ. ಅದು ಇವರಷ್ಟು ದೊಡ್ಡದಿಲ್ಲ. ಇವರಷ್ಟು ದೊಡ್ಡ ಅಂಗಡಿ ಮಾಡಿ ದೊಡ್ಡ 1 ಎಕರೆ ಜಮೀನಲ್ಲೆಲ್ಲ ಮಾಡಿದ್ದಾರೆ. ಅವನೊಂದು ಸಣ್ಣ ಅಂಗಡಿನಲ್ಲಿ ಗ್ರಾನೈಟ್ ಬಿಸ್ನೆಸ್ ಜೋರಾಗಿ ನಡೀತಾ ಇದೆ. ಟೈಲ್ಸು ಮಾರ್ಬಲ್ಸು ಬಾತ್ರೂಮ್ಗೆ ಅಡುಗೆ ಮನೆಗೆಲ್ಲ ಜೋರಾಗಿ ನಡೀತಿದೆ. ಇವನ ಹತ್ರಕ್ಕೆ ಯಾರೂ ಬರ್ತಿರೋದು, ಭಾಳ ಚೀಪಾಗಿ ಕೊಟ್ಟರು ಕೂಡ ಬರ್ತಿಲ್ಲ. ಕೊನೆಗೆ ಅವ್ರಿಗೆ ಒಂದು ದೊಡ್ಡ ಯೋಚನೆ ಆಯಿತು. 1 ವರ್ಷ ದಾಟಿಬಿಟ್ಟಿದ್ದಾರೆ, ವ್ಯಾಪಾರನೇ ಆಗ್ತಿಲ್ಲ, ಸಾಲ ಮಾಡಿ ಬ್ಯಾಂಕಿಗೆ ಲೋನ್ ತೊಗೊಂಡಿದ್ದಾರೆ, ಇಂಟ್ರೆಸ್ಟ್ ಕಟ್ಟಬೇಕು, ಆದಾಯ ಇಲ್ಲ. ಇದು ಒಂದು. ಇನ್ನೊಬ್ಬರು ಒಳ್ಳೆ ಪ್ರೈಮ್ ಏರಿಯಾ, 4 ರಸ್ತೆ ಸೇರೋ ಜಾಗದ ಒಂದು ದೊಡ್ಡ ಹೋಟ್ಲು ಮಾಡಿದ್ದಾರೆ. 3 ಜನ ಪಾರ್ಟ್ನರ್ಸ್. ಅದಕ್ಕೆ 3 ಜನನೂ ಬಂಡವಾಳ ಹಾಕಿ ಚೈನಾ ಸ್ಟೈಲು, ನಾರ್ತ್ ಇಂಡಿಯನ್ ಸ್ಟೈಲು, ಸೌತ್ ಇಂಡಿಯನ್ ಸ್ಟೈಲು, ಮೆಕ್ಸಿಕನ್ ಸ್ಟೈಲು ಅಂತೆ ಏನೋ ಅವ್ರಿಗೆ ಗೊತ್ತಿರೋದಲ್ಲಿ ಭಾಳ ಗ್ರ್ಯಾಂಡಾಗಿ ಹೋಟ್ಲ್ ನಡೆಸಬೇಕು ಅಂತೇಳಿ ಬಂಡವಾಳ ಹಾಕಿ ಅಡ್ವಾನ್ಸ್ ಕೊಟ್ಬಿಟ್ಟು ಎಲ್ಲ ಮಾಡಿದ್ದಾರೆ. ವಾರಕ್ಕೆ ಒಂದು 20-30 ಸಾವಿರ ರೂಪಾಯಿ ವ್ಯಾಪಾರ ಆಗೋದೇ ಹೆಚ್ಚಾಗೋಯ್ತು ಅವ್ರಿಗೆ. ಏನು ಇಂಟೀರಿಯರ್ ಡೆಕೋರೇಷನ್ ಜೋರ ಮಾಡಿಸಿದ್ದಾರೆ ಹೋಟ್ಲಲ್ಲಿ. ಚೈನೀಸ್ ಫುಡ್ ಬೇಕಾ, ನಾರ್ತ್ ಇಂಡಿಯನ್ ಸ್ಟೈಲ್ ಬೇಕಾ, ಆಮೇಲೆ ಸೌತ್ ಇಂಡಿಯನ್ ಬೇಕಾ, ಎಲ್ಲ ಥರ ಮೀಲ್ಸು ಮತ್ತು ತಿಂಡಿ, ಬ್ರೇಕ್ಫಾಸ್ಟು, ಸ್ನ್ಯಾಕ್ಸ್ ಎಲ್ಲ ಮಾರ್ತಿದ್ದಾರೆ. ವ್ಯಾಪಾರ ಆಗ್ತಿಲ್ಲ. ಆದರೆ ಆಪೋಸಿಟ್ ಸೈಡ್ನಲ್ಲಿ ಒಂದು ಸಣ್ಣ ಚಿಕ್ಕದೊಂದು, ಅವನು ಅಲ್ಲೇ ಮಾಡ್ತಾನೋ ಬೇರೆ ಕಡೆಯಿಂದ ಮಾಡ್ಕೊಂಬರ್ತಾನೋ ಗೊತ್ತಿಲ್ಲ, ಎಲ್ಲ ಥರ ತಿಂಡಿ,
ಇಡ್ಲಿ, ದೋಸೆ, ಉಪ್ಪಿಟ್ಟು, ಚಿತ್ರಾನ್ನ ಎಲ್ಲ. ಜನ ಅಲ್ಲಿ ನುಗ್ಲು ಅವ್ರ ಹತ್ರ ತಿಂಡಿ ತಿನ್ನೋಕ್ಕೆ. ಅವ್ನು 10 ಗಂಟೆ ಆದಮೇಲೆ ಖಾಲಿ ಬಾಗ್ಲು ಹಾಕೊಂಡು ಹೊರಟೋಗ್ಬಿಡ್ತಾನೆ. ಇನ್ನು ಸಂಜೆ ಬರ್ತಾನೆ, ವಡೆ, ಇಡ್ಲಿ, ಕಡಲೆಪುರಿ, ಮಂಡಕ್ಕಿ ಏನೇನೋ ಮಾಡ್ತಾನೆ. ಇನ್ನು ದೊಡ್ಡ ಕೋಟ್ಯಾಂತರ ರೂಪಾಯಿ ಹಾಕಿ ಇನ್ವೆಸ್ಟ್ ಮಾಡೋ ಜನ ಇಲ್ಲ. ಸಣ್ಣ ಹೋಟ್ಲಲ್ಲಿ ಜನ ಕ್ಯೂ ನಿಂತ್ಕೊಂಡು ತಿಂತಾ ಇದ್ದಾರೆ. ಇವ್ರಿಗೆ ಯೋಚನೆ ಆಯಿತು, ಆ ಹೋಟ್ಲಲ್ಲಿ ಆಗೋಷ್ಟು ನಮ್ಮ ಹೋಟ್ಲಲ್ಲಿ ಆಗ್ತಿಲ್ವಲ್ಲ. ನಾವು ಹೋಟ್ಲ್ ಮ್ಯಾನೇಜ್ಮೆಂಟ್ ಮಾಡಿದ್ದೀವಿ, ಒಬ್ಬ ಇಂಜಿನಿಯರು, ಒಬ್ಬ ಪಾರ್ಟ್ನರು, ಇನ್ನೊಬ್ಬ MBA ಓದಿರೋನು, 3 ಜನ ಸೇರಿ ಇನ್ವೆಸ್ಟ್ ಮಾಡಿದ್ದೀವಿ, ಯಾಕೆ ನಮ್ಗೆ ವ್ಯಾಪಾರ ಆಗ್ತಿಲ್ಲ? ಯೋಚನೆ ಮಾಡಿದ್ರು. ಏನಿದು? ಅವನು ಎದುರುಗಡೆಯವನು, ಅವನು ಓದಿದವನೇ ಏನೋ ಬಿಟ್ಟಿಲ್ಲ, ಅವನು ಅವನ ಹೆಂಡ್ತಿ ಅಡುಗೆ ಮಾಡ್ಕೊಂಬರ್ತಾರೆ, ತಿಂಡಿ ಮಾಡ್ಕೊಂಬರ್ತಾರೆ, ಎಲ್ಲಿಂದನೋ ಆಟೋದಲ್ಲಿ ಇಳಿಸ್ತಾರೆ, ಅದು ಖಾಲಿ ಆಗೋವರೆಗೂ ಮಾಡ್ತಾರೆ, ಮಾರ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಫುಟ್ಪಾತ್ ಅಂಗಡಿ ಒಂದು. 3ನೇದು, ಇನ್ನೊಬ್ಬರು ಈ ಹಾರ್ಡ್ವೇರಲ್ಲಿ ಈ ಟಾಯ್ಲೆಟ್ಸು, ಬಾತ್ರೂಮ್ ಅಸೆಸರೀಸು, ಮೊಳೆ, ಪೇಂಟು, ಮನೆ ಬಣ್ಣ ಬಳಿಯೋದು, ಇದೆಲ್ಲ ಹಾರ್ಡ್ವೇರ್ ಶಾಪ್ ಅಂತಾರೆ. ಅದಕ್ಕೆ 3 ಜನ ಇನ್ವೆಸ್ಟ್ ಮಾಡಿಬಿಟ್ಟು ಮಾಡಿದ್ದಾರೆ. ಅಲ್ಲೂ ಕೂಡ ವ್ಯಾಪಾರ ಆಗ್ತಿಲ್ಲ. ಇನ್ನೊಬ್ರು ಯಾರೋ ಭಾಳ ಜೋರಾಗಿ ಇನ್ವೆಸ್ಟ್ ಮಾಡಿದ್ದಾರೆ. ಅವ್ರು ಯಾರೂ ಇನ್ವೆಸ್ಟ್ ಪಾರ್ಟ್ನರಾಗಿ ತೊಗೊಂಡಿಲ್ಲ, ಅವ್ರ ಹೆಂಡ್ತಿನೇ ತೊಗೊಂಡಿದ್ದಾರೆ. ಅವ್ರ ಹೆಂಡ್ತಿನೇ ಪಾರ್ಟ್ನರಾಗಿ ಮಾಡಿಬಿಟ್ಟು ಒಂದೊಳ್ಳೆ ಬ್ಯೂಟಿಫುಲ್ಲಾಗಿ ಒಂದು ಸೆಲೂನ್ ಓಪನ್ ಮಾಡಿದ್ದಾರೆ. ಏರ್ ಕಟ್ಟಿಂಗ್ ಮಾಡೋದು, ಹೆಂಗಸಿಗೆ ಬ್ಯೂಟಿ ಪಾರ್ಲರ್ದು ಒಂದು ಸೆಕ್ಷನು, ಗಂಡಸಿಗೆ ಏರ್ ಕಟ್ಟಿಂಗ್ ಮಾಡೋದು, ಮಸಾಜ್ ಮಾಡೋದು, ಫೇಶಿಯಲ್ ಮಸಾಜ್ ಅಂತ ಏನೋ ಒಂದು ಮಾಡಿದ್ದಾರೆ. ಗಂಡ ಹೆಂಡ್ತಿ ಇಬ್ಬರು ಸೇರಿಕೊಂಡು, ಹೆಂಡ್ತಿ ಬ್ಯೂಟಿ ಪಾರ್ಲರ್ ಕೋರ್ಸ್ ಮಾಡ್ಕೊಂಡಿದ್ದಾರೆ, ಗಂಡನೂ ಕೂಡ ಹೆಂಡ್ತಿ ಮಾಡ್ತಾಳೆ ಅಂದ್ಬಿಟ್ಟು ಅವನೊಂದಷ್ಟು ಮಾಡಿ ಯಾರೋ ಒಂದಿಬ್ಬರನ್ನ ಸ್ಯಾಲ್ರಿಗೆ ಇಟ್ಕೊಂಡು ಏರ್ ಕಟ್ಟಿಂಗ್ ಮಾಡಿಸೋದು, ಮುಖಕ್ಕೆ ಫೇಶಿಯಲ್ ಮಾಡೋದು, ಬಾಡಿ ಮಸಾಜ್ ಇದೆಲ್ಲ ಏನೋ ಮಾಡ್ತಿದ್ದಾರೆ. ಅಲ್ಲಿ ಮಾಡಿದ್ರು ಗ್ರ್ಯಾಂಡಾಗೆಲ್ಲ, ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಕರೆಸಿ ಇನಾಗ್ರೇಷನ್ ಮಾಡಿದ್ದಾರೆ. ವ್ಯಾಪಾರ ಆಗ್ತಿಲ್ಲ. ಇವರಿಗೆ ಗಾಬರಿ ಆಯಿತು, ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀವಿ, ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೀವಿ, ನಮ್ಗೆ ವ್ಯಾಪಾರನೇ ಆಗ್ತಿಲ್ಲ ಅಂಥೇಳಿ, ವ್ಯಾಪಾರ ಒಬ್ಬನೇ ಮಾಡ್ತಿಲ್ಲ, ಇದರಲ್ಲಿ ಪಾರ್ಟ್ನರ್ಸ್ ಹಾಕ್ಕೊಂಡು ಮಾಡ್ತಿದ್ದಾರೆ. ನನ್ನ ಹತ್ರ ಇವರೆಲ್ಲರೂ ಬಂದರು ಅಪಾಯಿಂಟ್ಮೆಂಟ್ ತೊಗೊಂಡು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ಕಾಲದಲ್ಲಿ ಯಾರಿಗೆ ಗೋರ್ಮೆಂಟ್ ಕೆಲಸ ಸಿಕ್ಕಿಲ್ಲ, ಪ್ರೈವೇಟ್ ಕಂಪ್ನಿಲೂ ಕೆಲಸ ಸಿಕ್ಕಿಲ್ಲ, ಏನು ಮಾಡ್ತಾರೆ? ಬದುಕೋಕ್ಕೊಂದು ದಾರಿ ಬೇಕಲ್ಲ. ಈಗ ಅವ್ರ ಜೊತೆ ಸೇರಿಕೊಂಡು ಬಿಸ್ನೆಸ್ ಶುರು ಮಾಡಿಬಿಡ್ತಾರೆ ಪಾರ್ಟ್ನರ್ಶಿಪ್ನಲ್ಲಿ. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋದು ತಪ್ಪಲ್ಲ. ಎಷ್ಟೋ ಜನ ಇನ್ವೆಸ್ಟ್ ಮಾಡಿ ಕೋಟಿ ಗಟ್ಟಲೆ ಸಂಪಾದನೆ ಮಾಡಿದ್ದಾರೆ. ಆದರೆ ಎಲ್ರಿಗೂ ಆಗಲ್ಲ ಅದು. ಪಾರ್ಟ್ನರ್ಶಿಪ್ ಅನ್ನೋದು ಎಲ್ರಿಗೂ ಬರಲ್ಲ. ಯಾತಕ್ಕೆ ಬರಲ್ಲ ಅನ್ನೋದೊಂದು ಪ್ರಶ್ನೆ. ಯಾರಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಬೇಕು ಅಂದರೆ 10 ಸಲ ಯೋಚನೆ ಮಾಡಬೇಕು. ಒಂದು. ಎರಡನೇದು, ನಾನು ಟ್ಯಾಲೆಂಟ್ ಇದೆ, ನನಗೆ ಒಳ್ಳೆ ವಿದ್ಯೆ ಇದೆ, ಎಕ್ಸ್ಪೀರಿಯೆನ್ಸ್ ಇದೆ, ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ಲ, ಇನ್ವೆಸ್ಟರ್ ಹುಡುಕ್ತೀನಿ ನಾನು. ಅವನು ಬಂದು ಇನ್ವೆಸ್ಟ್ ಮಾಡ್ತಾನೆ, ಒಂದು 5 ಕೋಟಿನೋ 10 ಕೋಟಿನೋ 50 ಲಕ್ಷನೋ, ಅವನ ನಾನು ಪಾರ್ಟ್ನರಾಗಿ ತೊಗೋತೀನಿ. ತೊಗೊಂಡು ನಾನು ವ್ಯಾಪಾರ ಶುರು ಮಾಡ್ತೀನಿ. ಆದರೆ ವ್ಯಾಪಾರ ಆಗ್ತಿಲ್ಲ, ಲಾಭ ಬರ್ತಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂತಂದರೆ, ಈ ಪಾರ್ಟ್ನರ್ಶಿಪ್ನಲ್ಲಿ ಮೊದಲು ಯಾರು ಪಾರ್ಟ್ನರಿಗೆ, ಒಂದು 3 ಜನ ಪಾರ್ಟ್ನರ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಆ 3 ಜನ ಯಾರಿಗಾರು ಒಬ್ಬರು ಗುರುಶಾಪ, ಗುರುದ್ರೋಹ ಇದ್ದರೆ ಅಂಥವನ್ನ ಪಾರ್ಟ್ನರ್ಶಿಪ್ಪಾಗಿ ಹಾಕೋಬಾರ್ದು. ಇದು ಬಹಳ ಇಂಪಾರ್ಟೆಂಟು. ನನಗಿಲ್ಲ ಗುರುಶಾಪ, ಗುರುದ್ರೋಹ ನನ್ನ ಜಾತಕದಲ್ಲಿಲ್ಲ. ನನಗೆ 50 ಲಕ್ಷ ಕೊಟ್ಟಿದ್ದಾನಲ್ಲ, 1 ಕೋಟಿ ಕೊಟ್ಟಿದ್ದಾನಲ್ಲ, ಅವನು ಇನ್ವೆಸ್ಟ್ಮೆಂಟ್ ಮಾಡಿದಾನಲ್ಲ, ಅವನಲ್ಲಿದೆ ದೋಷ. ಅವನೆಲ್ಲಿ ಸಾಲ ತೊಗೊಂಬಂದು ಕೊಟ್ಟನೋ ಅಥವಾ ಅವ್ರ ಅಪ್ಪನಿರುತ್ತೋ, ಅವ್ನು ಹೆಂಗೆ ಮಾಡೋದೋ ಗೊತ್ತಿಲ್ಲ. ಬಟ್ ಇನ್ವೆಸ್ಟ್ ಮಾಡೋನಲ್ಲಿ ಗುರುಶಾಪ, ಗುರುದ್ರೋಹ ಇದೆ. ಅವನು ಏನೇ ಮಾಡಿದ್ರೂ ಏಳಿಗೆ ಆಗಲ್ಲ. ಅಂಥವು ನಾವು ಪಾರ್ಟ್ನರ್ ಹಾಕೊಂಡ್ಬಿಡ್ತೀವಿ. ಆಗ ನಮಗೆ ಬಿಸ್ನೆಸ್ ಲಾಸ್ ಆಗುತ್ತೆ. ಇದು ಒಂದು ಸ್ಟೈಲ್, ಇದೊಂದು ಕೆಟಗರಿ. ಇನ್ನೊಂದು, ನಂತರ ಕೋಟಿಗಟ್ಟಲೆ ದುಡ್ಡಿದೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಆಗ ಯಾರಿಗಾರು ಕರೆದು ಇನ್ವೆಸ್ಟ್ ಮಾಡಿ ಒಂಚೂರು ನಂದು ಪ್ರಾಫಿಟ್ ಮಾಡ್ಕೊಳ್ಳೋ ಅಂತ ಹೋದಾಗ, ಯಾರೋ ಒಬ್ಬನಿಗೆ ಕರೆದುಬಿಟ್ಟು, ನೀನು ಬಿಸ್ನೆಸ್ ಮಾಡ್ತೀನಿ, ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತಾನೆ. ಅವನಲ್ಲಿ ಗುರುಶಾಪ, ಗುರುದ್ರೋಹ ಇದ್ದರೆ ನಾವು ಇನ್ವೆಸ್ಟ್ ಮಾಡಬಾರ್ದು. ಒಂದು, ನನಗೆ ಟ್ಯಾಲೆಂಟ್ ಇದೆ, ಎಕ್ಸ್ಪೀರಿಯೆನ್ಸ್ ಇದೆ, ಆದರೆ ನಾನು ವ್ಯಾಪಾರ ಮಾಡಿದ್ರೆ ಏಳಿಗೆ ಆಗಲ್ಲ. ಯಾಕೆ? ನನಗೆ ಗುರುಶಾಪ, ಗುರುದ್ರೋಹ ಇರೋದ್ರಿಂದ ನನ್ನನ್ನು ನಂಬ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಲಾಭ ಬರೋಲ್ಲ, ಲಾಸ್ ಆಗುತ್ತೆ. ಇನ್ನೊಂದು, ನನ್ನ ಹತ್ರ ಟ್ಯಾಲೆಂಟ್ ಇದೆ, ಹಣ ಇದೆ, ಎಲ್ಲ ಇದೆ, ಯಾರೊಬ್ಬರನ್ನ ಒಂದು ಸುಮ್ಮನೆ ನೋಡ್ಕೊಳ್ಳಿಕ್ಕೆ ಅಂತ ಪಾರ್ಟ್ನರ್ ಹೆಂಡ್ತಿ ಅಂತನೋ ಅಥವಾ ಹೆಂಡ್ತಿ ತಮ್ಮನ್ನೋ
ಇಲ್ಲ ಹೆಂಡತಿ ಅಣ್ಣನೋ ಅಥವಾ ಇನ್ಯಾರೋ ಒಬ್ಬರನ್ನ ನಮ್ಮವರೇ ಇರಲಿ ಅಂತೇಳಿ ನಾನು ಹಾಕೊಂಬಿಟ್ರೆ ಅದು ಬಿಸ್ನೆಸ್ಸೇ ಆಗಲ್ಲ. ಯಾಕೆಂದರೆ ನೀವು ದುಡ್ಡು ನಿಮ್ಮದೇ, ಅನುಭವನೂ ನಿಮ್ಮದೇ, ಟ್ಯಾಲೆಂಟು ನಿಮ್ಮದೇ, ಯಾರೋ ಒಬ್ಬರು ಸುಮ್ಮನೆ ಸೇರಿಸ್ಕೊಂಡ್ಬಿಡ್ತೀರ ನೋಡಿ. ಅರೆ ನನಗೆ ಅನುಭವ ಇದೆ, 20 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಈ ಫೀಲ್ಡಲ್ಲಿ, ದುಡ್ಡು ಹಾಕಿದ್ದೀನಿ, ಎಲ್ಲ ಗೊತ್ತು, ಆದರೆ ನನ್ನ ಬಿಸ್ನೆಸ್ ಸರಿಯಾಗಿ ನಡೀತಿಲ್ಲ ಅಂದರೆ ನೀವು ಪಾರ್ಟ್ನರಲ್ಲಿ ಯಾರಿಗೋ ಒಬ್ರಿಗೆ ಗುರುದೋಷ ಗುರುಶಾಪ ಇರ್ತದೆ. ಇದು 3ನೇ ಸ್ಟೈಲು, 3ನೇ ಟೈಪು. ಇನ್ನೊಂದು ನಿಮ್ಮ ಗೋತ್ರದಲ್ಲೇ ಗುರುಶಾಪ ಇತ್ತು ಅಂದರೆ ಬಿಸ್ನೆಸ್ಸೇ ಮಾಡಬಾರ್ದು, ಕೆಲಸಕ್ಕೆ ಹೋಗಬೇಕು. ಇದು 3ನೇದು. ಇದು ನನ್ನ 50 ವರ್ಷದ ಅನುಭವದ ಮಾತು. ಒಂದು ಇನ್ವೆಸ್ಟ್ ಮಾಡ್ತಾನಲ್ಲ ಅವನಲ್ಲಿ ಗುರುಶಾಪ ಗುರುದ್ರೋಹ ಇದ್ದರೆ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಂಡವರು ಬಿಸ್ನೆಸ್ಸಲ್ಲಿ ಏಳಿಗೆ ಆಗಲ್ಲ. ನಂಬರ್ 2, ನಾನು ಯಾರನ್ನೂ ಇನ್ವೆಸ್ಟ್ ಮಾಡ್ಕೊಂಡಿಲ್ಲ, ದುಡ್ಡನಿಗೆ ನನ್ನ ಹತ್ರ ದುಡ್ಡಿದೆ, ಬುದ್ಧಿ ಇದೆ, ಅನುಭವ ಎಕ್ಸ್ಪೀರಿಯೆನ್ಸ್ ಇದೆ, ಎಲ್ಲ ಇದೆ, ಹೆಂಡ್ತಿನೋ ಅಣ್ಣನೋ ತಮ್ಮನೋ ಯಾರೋ ಜೊತೆಗೆ ಹಾಕೊಂಬಿಟ್ಟು ಮಾಡ್ತಾಯಿರ್ತೀನಿ, ಅವರಲ್ಲಿ ಗುರುಶಾಪ ದೋಷ ಇದ್ದಾಗ ನನ್ನ ಬಿಸ್ನೆಸ್ ಸಕ್ಸಸ್ ಆಗಲ್ಲ. ನನ್ನ ಜಾತಕದಲ್ಲೂ ಗುರುಶಾಪ ಗುರುದ್ರೋಹ ಇಲ್ಲ. ನಮ್ಮ ಇನ್ವೆಸ್ಟರ್ಸಲ್ಲೂ ಕೂಡ ಪಾರ್ಟ್ನರ್ಸಲ್ಲೂ ಕೂಡ ನನಗೆ ಗುರುಶಾಪ ಗುರುದ್ರೋಹ ಇಲ್ಲ. ಆದರೆ ನನ್ನ ಗೋತ್ರದಲ್ಲಿ ನಮ್ಮ ಅಪ್ಪನಿಗೋ ನಮ್ಮ ತಾತನಿಗೋ ಮುತ್ತಾತನಿಗೋ ಯಾರಿಗೋ ಒಂದು ಜಾತಿ ಗುರುಶಾಪ ಗುರುದ್ರೋಹ ಇತ್ತು ಅಂತಂದರೆ ನಾವು ವಿದ್ಯೆಯಲ್ಲೂ ಅಭಿವೃದ್ಧಿ ಆಗಲ್ಲ, ವ್ಯಾಪಾರದಲ್ಲೂ ಅಭಿವೃದ್ಧಿ ಆಗಲ್ಲ. ಅಕಸ್ಮಾತ್ ನಾವೇ ಇನ್ನೊಬ್ರ ಕೈಗೆ ಕೆಲಸ ಮಾಡ್ತೀವಿ ಅಂದರೆ ಅದೇ ಸಂಬಳ 5 ವರ್ಷ 10 ವರ್ಷ ಇರ್ತೀವಿ, ಪ್ರಮೋಷನ್ ಇಲ್ಲ, ಸ್ಯಾಲ್ರಿ ಜಾಸ್ತಿ ಆಗಲ್ಲ. ಯಾಕೆಂದರೆ ಗುರುಶಾಪ ಗುರುದ್ರೋಹ ನಮ್ಮ ತಾತ ಮುತ್ತಾತದ್ದು ಬಂದುಬಿಟ್ಟಿದೆ, ನನ್ನ ರಕ್ತದಲ್ಲಿ ಬಂದುಬಿಟ್ಟಿದೆ ಅದು. ಹೀಗಾಗಿ ನನ್ನಲ್ಲೇ ಗುರುಶಾಪ ಗುರುದ್ರೋಹ ಇದ್ದರೆ ಬಿಸ್ನೆಸ್ ಮಾಡಿದ್ರೆ ಏಳಿಗೆ ಆಗಲ್ಲ. ನನ್ನಲ್ಲಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡೋರಲ್ಲಿ ಏನಾದ್ರು ಗುರುಶಾಪ ಗುರುದ್ರೋಹ ಇದೆ, ವ್ಯಾಪಾರದಲ್ಲಿ ನಷ್ಟ. 3ನೇದು, ನನ್ನಲ್ಲೂ ಗುರುದ್ರೋಹ ಗುರುಶಾಪ ಇಲ್ಲ, ಬಂಡವಾಳ ಹಾಕಿ ಇನ್ನೊಬ್ಬರು ಇನ್ವೆಸ್ಟರ್ಸು ಪಾರ್ಟ್ನರಲ್ಲೂ ಇಲ್ಲ, ಆದರೆ ನಮ್ಮಲ್ಲಿ ಯಾರಾದರೂ ಗುಂಪಲ್ಲಿ ಗುರುಶಾಪ ಗುರುದ್ರೋಹ ಇದ್ದರೆ ಗೋತ್ರದಲ್ಲಿ ವಂಶದಲ್ಲಿ ಇದ್ದರೆ ಏಳಿಗೆ ಆಗೋದಿಲ್ಲ. ಹಾಗಾಗಿ ಎಷ್ಟೋ ವ್ಯಾಪಾರ ಕ್ಲೋಸ್ ಆಗಿಬಿಟ್ಟಿದೆ. ಇಲ್ಲಿಗೆ ಅರ್ಥ ಏನು? ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಬಂಡವಾಳ ಹಾಕಿ ಮಾಡಿದ್ರೆ ಅದು 10ರಷ್ಟು 100ರಷ್ಟು ನಮಗೆ ಲಾಭ ಬರಬೇಕು ಅಂದರೆ ನನ್ನಲ್ಲೂ ಗುರುಶಾಪ ಗುರುದ್ರೋಹ ಇರಬಾರ್ದು, ಪಾರ್ಟ್ನರ್ಶಿಪ್ಪಲ್ಲೂ ಇರೋರಿಗೂ ಗುರುಶಾಪ ಗುರುದ್ರೋಹ ಇರಬಾರ್ದು. ನಮ್ಮಿಬ್ಬರಲ್ಲೂ ಇಲ್ಲ, ಗೋತ್ರದಲ್ಲಿ ಇದ್ದರೆ ಯಾರು, ಈಗ 3 ಜನ ಪಾರ್ಟ್ನರ್ಸ್ ಇದ್ದೀವಿ ನಾವು, 3 ಜನ ಯಾರಿಗಾರೊಬ್ಬರು ಗೋತ್ರದಲ್ಲಿ ಗುರುಶಾಪ ಇಬ್ಬರಲ್ಲೂ ಇದ್ದರೆ, ಒಬ್ಬನಲ್ಲಿದ್ದರೆ 3 ಜನದಲ್ಲೂ ಇದ್ದರೆ ವ್ಯಾಪಾರನೇ ಆಗಲ್ಲ, 3 ತಿಂಗಳಿಗೆ ಕ್ಲೋಸ್ ಮಾಡಿಬಿಡ್ತಾರೆ. ಇದನ್ನು ಅರಿತು ನಾವು ಬಿಸ್ನೆಸ್ ಮಾಡಬೇಕು. ಎಲ್ಲ ಬಂತು, ಇನ್ನೇನು ಸಕ್ಸಸ್ ಆಗಬೇಕು, ಇದನ್ನು ಕಂಪ್ಲೀಟ್ ಮಾಡಬೇಕು. ನೋಡಿ, ಮೊನ್ನೆ ಯಾರೋ ಒಬ್ಬರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ, ಅವ್ರು ಯಾರೋ ಅಮೇರಿಕದಿಂದ ಒಬ್ಬರು ಇಲ್ಲಿ ದೊಡ್ಡ ಕಂಪ್ನಿ ನಡೆಸೋಕ್ಕೆ 100 ಎಕರೆ ಜಮೀನು ಬೇಕು ಅಂತ ಹೇಳಿ ಬಂದಿದ್ದಾರೆ ಪರ್ಚೇಸ್ ಮಾಡಲಿಕ್ಕೆ. ಈ ಬ್ರೋಕರು 100 ಎಕರೆಗಿಂತ ಹೆಚ್ಚಾಗಿರೋ ಒಂದು ಲ್ಯಾಂಡ್ ತೋರಿಸಿದ್ದಾನೆ, ಎಲ್ಲ ಇದೆ ತೋರಿಸಿ. ಇನ್ನೇನು ಪರ್ಚೇಸರು ಒಪ್ಕೋಬೇಕು, ಸೇಲ್ ಮಾಡೋರು ಒಪ್ಕೋಬೇಕು. ಕೊನೆಗೆ ಅವ್ರಿಗೇನಾಯಿತು ಅಂದರೆ ಆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ನಿಮಗಿಂತ ಡಾಕ್ಯುಮೆಂಟ್ ಇಲ್ಲ, ತರೋವರೆಗೂ ನಾವು ಮಾಡಲ್ಲ ಅಂದ್ಬಿಟ್ರಂತೆ. ಸೊ ಆ ಕೇಸ್ ಹಂಗೆ ನಿಂತಿದೆ. ಅದು ಯಾವುದೋ ಒಂದು ಡಾಕ್ಯುಮೆಂಟ್ ಅದು ಹುಡುಕಕ್ಕೆ ಬೇಕಂತೆ ತುಂಬ ದಿನ. ನೋಡಿ, ಇವನಲ್ಲಿ ಗುರುಬಲ ಇಲ್ಲದಿರೋದ್ರಿಂದ 100 ಎಕರೆ ಜಮೀನು ಮಾಸಿದ್ರೆ ಕಮಿಷನ್ ಬರ್ತಾಯಿತ್ತು. ಇವನು ಇದು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾನೆ, ಅವನಿಗೆ ಗುರುಬಲ ಇಲ್ಲ. ಇಬ್ಬರು ರೆಡಿ ಇದ್ದಾರೆ, ಕೊಡೋನು ಇದ್ದಾನೆ, ತೊಗೊಳೋಕ್ಕೂ ರೆಡಿ ಇದ್ದಾನೆ. ಆದರೆ ಇವನಲ್ಲಿ ತೋರಿಸಿದ್ದಾನಲ್ಲ, ಇವನಲ್ಲಿ ಒಂದು ಪ್ರಾಬ್ಲಮ್ ಇದೆ. ಗುರುಬಲ ಇಲ್ಲದೋದ್ರಿಂದ ಇವನು ತೋರಿಸಿದ ಲ್ಯಾಂಡು ರಿಜಿಸ್ಟರ್ ಆಗ್ತಿಲ್ಲ. ಯಾಕೆ? ಯಾವುದೋ ಒಂದು ನೆಪ, ಅದೊಂದು ಡಾಕ್ಯುಮೆಂಟ್ ಇಲ್ಲ, ಆ ತರೋವ್ರಿಗೂ ರಿಜಿಸ್ಟ್ರೇಷನ್ ಆಗಲ್ಲ ಅಂಥೇಳಿ. ಹೀಗೆ ತಾನೇ ಸ್ವತಃ ಬಿಸ್ನೆಸ್ ಮಾಡಲಿ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಲಿ, ಸಕ್ಸಸ್ ಆಗಬೇಕು ಬಿಸ್ನೆಸ್ಸು ಅನ್ನೋದಾದರೆ ಗುರುಬಲ ಇರಬೇಕು. ಒಂದು ಬಾರಿ ಏನಾದರೂ ಗುರುವಿನ ಬಲ ಇಲ್ಲ, ಆದರೆ ನೀವು ವ್ಯಾಪಾರ ಮಾಡ್ತಿರಲ್ಲ ಪದಾರ್ಥ, ಈಗ ಕಡಲೆಕಾಯಿ ಬೀಜ, ಒಬ್ಬ ಕಡಲೆಕಾಯಿ ವ್ಯಾಪಾರಿ ಮಾಡ್ತಾನೆ ಫುಟ್ಪಾತಲ್ಲಿ, ಮತ್ತು ಪ್ರಾವಿಷನ್ ಸ್ಟೋರ್ನೆಲ್ಲ ಅದು ಶೇಂಗಾ ಅಂತ ನೋಡಿ, ಶೇಂಗಾ ಕಡಲೆಕಾಯಿ ಅದನ್ನು ಮಾಡ್ತಾನೆ. ಕಡಲೆಕಾಯಿ ಯಾರು? ಗುರುಗ್ರಹ. ಅದನ್ನು ಒಂದು ದಿನ ಬೀದಿಲಿ ಮಾರ್ಕೊಂಡು ಹೋಗ್ತಾನೆ, ಕಡಲೆಕಾಯಿ ಬೇಕಾ ಕಡಲೆಕಾಯಿ ಅಂತ. ಅಲ್ಲ ಫುಟ್ಪಾತಲ್ಲಿ ಕಡಲೆಕಾಯಿ ವ್ಯಾಪಾರ ಮಾಡ್ತಾನೆ, ಶೇಂಗಾ ವ್ಯಾಪಾರ ಮಾಡ್ತಾನೆ, ಅಥವಾ ದೊಡ್ಡ ಸ್ಟೋರಲ್ಲಿ ಶೇಂಗಾ ಬಿಸ್ನೆಸ್ ಅಂಥವ್ರು. ಯಾಕೆಂದರೆ ಕಡಲೆಕಾಯಿ ಗುರುಗ್ರಹ, ಅದರಿಂದ ಅವ್ನು ಮಾರೋ ರೂಪದಲ್ಲಿ ಗುರುಬಲ ಬರ್ತಾ ಇರ್ತದೆ. ಹೀಗಾಗಿ ಯಾರ ಜಾತಕದಲ್ಲಿ ಗುರು ಬಲ ಇಲ್ಲ ಅಂದಾಗ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಗುರು ವಕ್ರನಾದಾಗ, ಗುರು ವಕ್ರ ರೀತಿಯಲ್ಲಿ ನಡೆಯುವಾಗ ಎಲ್ಲ ಬಿಸ್ನೆಸ್ಸು ಕಳ್ಕೊತಾನೆ.
ಗುರು ಜೊತೆಗೇನಾದ್ರು ಶತ್ರು ಸೇರಿದಾಗ, ಬುಧ ಮತ್ತು ಶುಕ್ರ ಸೇರಿದಾಗ ಪಾರ್ಟ್ನರ್ಸೇ ಶತ್ರು ಆಗಿಬಿಡ್ತಾರೆ. ನೋಡಿ, ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಮಾಡ್ತಿದ್ರೆ ನಿಮಗೆ ಲಾಸ್ ಆಗ್ತಿದೆ, ಅಥವಾ ಕಂಪ್ನಿನೇ ನೀವು ಮಾರೋ ಸ್ಥಿತಿ ಬಂದುಬಿಡುತ್ತೆ, ಅಥವಾ ಸಾಲ ಬಾಧೆ ತಡೆಯೋಕ್ಕಾಗ್ದೇ ಕಂಪ್ನಿ ಮುಚ್ಚಿಬಿಟ್ಟು ತಲೆ ಮರೆಸ್ಕೊಂಡು ಹೋಗ್ಬಿಡ್ತೀರಿ. ಏನೇನೋ ದೋಷ ಇರ್ತದೆ. ಒಂಟಿ ಮಾಡಿದ್ರೂ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ರೂ ಗುರುಬಲ ಇಲ್ಲಾಂದರೆ ಬಿಸ್ನೆಸ್ ಶುರು ಮಾಡಬೇಡಿ. ಈಗ ಮಾಡಿಬಿಟ್ಟಿದ್ದೀರಾ, ಬಿಸ್ನೆಸ್ ಆಗ್ತಿಲ್ಲ, ಈಗ ವ್ಯಾಪಾರ ಆಗ್ತಿಲ್ಲ, ಪಾರ್ಟ್ನರ್ಸು ಕೂಡ ತುಂಬ ಗಲಾಟೆ ಮಾಡ್ತಿದ್ದಾರೆ, ಇನ್ವೆಸ್ಟ್ ಮಾಡಿದಂಗೆ ಅಷ್ಟು ದುಡ್ಡು ಕೊಡು, ಪ್ರಾಫಿಟ್ ಕೊಡು ಅಂತ. ವ್ಯಾಪಾರನೂ ಆಗ್ತಿಲ್ಲ, ಪಾರ್ಟ್ನರ್ಶಿಪ್ನವ್ರು ಗಲಾಟೆ ಮಾಡ್ತಿದ್ದಾರೆ. ವ್ಯಾಪಾರನೂ ಆಗಬೇಕು, ಪಾರ್ಟ್ನರ್ಶಿಪ್ಪಲ್ಲೂ ಚೆನ್ನಾಗಿ ನಡಿಬೇಕು. ಯಾರಲ್ಲಾದರೂ ಆ ಪಾರ್ಟ್ನರ್ಸಲ್ಲಿ ಯಾರಾದರೂ ಗುರುಬಲ ಇಲ್ಲ, ಗುರುದೋಷ, ಗುರುಶಾಪ ಇತ್ತು ಅಂದರೆ ಅದಕ್ಕೆ ಪರಿಹಾರ ಏನು ಮಾಡಬೇಕಪ್ಪ ಅಂತಂದರೆ, ನೋಡಿ, ಇದೇ ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆ. ಅವತ್ತು ದತ್ತಾತ್ರೇಯರು ಹುಟ್ಟಿದ ದಿನ, ಅವ್ರು ದತ್ತಾತ್ರೇಯ ಬರ್ತಡೇ. ಅವತ್ತು ಕೃತಿಕಾ ನಕ್ಷತ್ರ ಬಂದಿದೆ. ಕೃತಿಕಾ ನಕ್ಷತ್ರ ಏನಂದರೆ ಸುಬ್ರಹ್ಮಣ್ಯ ನಕ್ಷತ್ರ, ಮುರುಘಾ. ಆವತ್ತಿನ ದಿವಸ ನಾವು ತುಮಕೂರಿನಲ್ಲಿ 4ನೇ ತಾರೀಕು ತುಮಕೂರು ಬೆಳಗ್ಗೆ 7ರಿಂದ 4 ಗಂಟೆ ತನಕ ಈ ಮರದ ಪಾದಿಕೆಗಳಿಗೆ ದತ್ತಾತ್ರೇಯರನ್ನು, ಗುರುಗಳಿಗೆ ಗುರುಗಳು, ಇಡೀ ಜಗತ್ತಿಗೆ ಆದಿಗುರು ಜಗದ್ಗುರುಗಳಾದಂಥ ದತ್ತಾತ್ರೇಯರು ಹುಟ್ಟಿದ ದಿವಸ ಈ ಪಾದಕೆಗೆ ನಿಮ್ಮ ಕೈಲೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ 64 ರೀತಿಯಲ್ಲಿ ಇದಕ್ಕೆ ಉಪಚಾರ ಪೂಜೆ ಮುದ್ರಾಮಂತ ತಂತ್ರದಿಂದ ಮಾಡಿಸಿ, ಆಮೇಲೆ ಇದಕ್ಕೆ ಕಳಾಹೋಮ ಮಾಡಿಸಿ, ಗುರುಶಾಪ ನಮ್ಮಲ್ಲಿದೆಯೋ, ನಮ್ಮ ಪಾರ್ಟ್ನರ್ಸಲ್ಲಿದೆಯೋ, ಅಥವಾ ನಮ್ಮ ಅಪ್ಪನಲ್ಲಿದೆಯೋ, ನಮ್ಮ ಅಮ್ಮನಲ್ಲಿದೆಯೋ, ಅಥವಾ ನಮ್ಮ ಗೋತ್ರದಲ್ಲೇ ಇದೆಯೋ ಗೊತ್ತಿಲ್ಲ, ಆದರೆ ಆ ಗುರುಶಾಪ ಇದೀಗ. ಗುರುಶಾಪದಿಂದ ಅಭಿವೃದ್ಧಿ ಆಗ್ತಿಲ್ಲ ವ್ಯಾಪಾರ. ಅದಕ್ಕೆ ದತ್ತಾತ್ರೇಯರದು ಹೋಮ ಮಾಡಿ, ಆಮೇಲೆ ಎಷ್ಟೋ ಜನ ಬಿಸ್ನೆಸ್ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸಾಲ ಜಾಸ್ತಿ ಆಯಿತು, ವ್ಯಾಪಾರ ಆಗ್ತಿಲ್ಲ ಅಂತ ನೇಣು ಹಾಕ್ಕೊಂಡಿದ್ದಾರೆ, ವಿಷ ಕುಡಿದಿದ್ದಾರೆ, ಹೋಗ್ತಾ ಆಕ್ಸಿಡೆಂಟಾಗಿ ಸತ್ತಿದ್ದಾರೆ. ಇಂಥ ಅಪಮೃತ್ಯು ದೋಷ ಬರಬಾರ್ದು ಅಂದರೆ ಮೃತ್ಯುಂಜಯ ಹೋಮ ಮಾಡಿರಿ. ಇದಕ್ಕೆ ಶಕ್ತಿ ತುಂಬಿ, ಮಾಟ ಮಂತ್ರ ತಂತ್ರಬಾಧೆಯಿಂದ ನಡಿಬಾರ್ದು ಅಂತ, ಬಿಸ್ನೆಸ್ ನಡಿಬಾರ್ದು ಅಂತ ಮಾಡಿರ್ತಾರೆ. ಕಾಲಸರ್ಪ ದೋಷ ಇರುತ್ತೆ, ಅದಕ್ಕೆ ಲಕ್ಷ್ಮೀ ನರಸಿಂಹರ ಹೋಮ ಮಾಡಿ. ಶತ್ರುಗಳು, ನಮಗೆ ಬಿಸ್ನೆಸ್ಸಲ್ಲಿ ಕಾಂಪಿಟೇಟರ್ಸು ಶತ್ರುಗಳಿರ್ತಾರೆ, ಅಂಥವನ್ನೆಲ್ಲ ನಾಶ ಮಾಡೋಕ್ಕೆ ಇದಕ್ಕೆ ಸುದರ್ಶನ ಹೋಮ ಮಾಡಿ ಇದಕ್ಕೆ ಜೀವ ತುಂಬಿ ಇದು ನಿಮಗೆ ಕೊಡ್ತಾಯಿದ್ದೀವಿ. ಇದು 4ನೇ ತಾರೀಕು ತುಮಕೂರಿನಲ್ಲಿ ನಡೀತಾ ಇದೆ. ಇದಕ್ಕೆ ನೀವೇ ಸ್ವತಃ ಬಂದು ಕೂತು ಪೂಜೆ ಮಾಡಿ ಅಭಿಷೇಕ ಎಲ್ಲ ಮಾಡಿ, ಹೋಮ ಎಲ್ಲ ಆದಮೇಲೆ ಇದು ಮನೆಗೆ ತೊಗೊಂಡೋಗಿ ಮನೇಲಿಟ್ಟು, ನೀವು ಎಲ್ಲ ದೇವ್ರುಗಳು ಹೇಗೆ ಪೂಜೆ ಮಾಡ್ತಿರೋ ದಿನ ಅದೇ ಥರ ದೇವ್ರ ಮುಂದೆ ಇಟ್ಟು, ಇದಕ್ಕೆ ಏನು ಸ್ಪೆಷಲ್ ಪೂಜೆ ಏನಿಲ್ಲ, ಒಂದು ದಳ ತುಳಸಿ ಅಥವಾ ಹೂವು ಇಟ್ಬಿಟ್ಟು ಊದುಬತ್ತಿ ಮಂಗಳಾರತಿ ಮಾಡಿದ್ರೆ ಸಾಕು. ಇದಕ್ಕೆ ಮಾಂಸ ತಿಂದಿರೋರು, ಮಾಂಸ ತಿನ್ನೋ ಜನಗಳು, ಆಹಾರ ದೇಹಕ್ಕೆ ವಿನಃ ಆತ್ಮಕ್ಕಲ್ಲ. ಅದರಿಂದ ಯಾವುದೇ ಜಾತಿ ಭೇದ ಧರ್ಮ ಭೇದ ಇಲ್ದೇ ಎಲ್ಲ ಜನಾಂಗದವರು ಗುರುಪಾದಕ ಪೂಜೆನ ಮಾಡ್ಬೋದು. ಗುರುಗಳಿಗೆ ದೇಹ ಪೂಜೆ ಇಲ್ಲ, ಪಾದ ಪೂಜೆ. ಇದಕ್ಕೆ ನೀವು ಕೊಡೋಕ್ಕೆ ಮುಂಚೆ ನಾವು ಅಧಿವಾಸ ಮಾಡ್ತೀವಿ, 32 ವೆರೈಟಿ ಅಧಿವಾಸ ಮಾಡಿ ಆಮೇಲೆ 4ನೇ ತಾರೀಕು ನಿಮ್ಮ ಕೈ ಕೊಟ್ಟು ಪೂಜೆ ಮಾಡ್ತೀವಿ. ಅದರಿಂದ 1008 ದಂಪತಿಗಳು ಮದುವೆ ಆಗಿದೆ, ಮಕ್ಕಳಿಲ್ಲ, ಡೈವರ್ಸ್ ಆಗ್ತಿದೆ, ಅಂಗವಿಕಲ ಮಕ್ಕಳು ಹುಡ್ತಾ ಇದ್ದಾರೆ, ಮತ್ತು ಅಬೋರ್ಷನ್ ಆಗ್ತಿರ್ತದೆ ಮದುವೆ ಆಗಿರೋರಿಗೆ. ಈ ಥರ ದೋಷ ಇರೋರು ಈ ಪಾದ ಪೂಜೆ ಮಾಡಿದ್ರೆ ಗುರುಬಲದಿಂದ ಒಳ್ಳೆ ಮದುವೆ ಆಗುತ್ತೆ, ಡೈವರ್ಸ್ ವಿಷಯ ಯಾವುದೂ ಇರೋದಿಲ್ಲ. ಮದುವೆ ಎಂಗೇಜ್ಮೆಂಟ್ ಆಯಿತು, ಕ್ಯಾನ್ಸಲ್ ಆಯಿತು, ಮದುವೆ ಆಗ್ತಿಲ್ಲ. ನೋಡಿದ್ರೆ ಗಂಡು ಹುಡುಗರು 30-32 ವರ್ಷ ಆಗ್ತಿದೆ, 30 ವರ್ಷ ಮೇಲಾಗೋಗಿದೆ, ಹುಡುಗರೇ ಮದುವೆ ಆಗ್ತಿಲ್ಲ, ಎಣ್ಣೆ ಸಿಕ್ಕಿದೆ, ಎಂಗೇಜ್ಮೆಂಟ್ ಆಯಿತು, ಕ್ಯಾನ್ಸಲ್. ಅದೇ ಥರ ಹೆಣ್ಮಕ್ಳಿಗೆ ಏಜ್ ಆಗ್ತಿದೆ, 30 ದಾಟಿದ್ದಾರೆ, ಮದುವೆನೇ ಆಗ್ತಿಲ್ಲ, ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಯಿತು. ಈ ರೀತಿ 108 ಹೆಣ್ಮಕ್ಳು, 108 ಗಂಡು ಹುಡುಗರು, 1008 ದಂಪತಿಗಳ ಕೂರಿಸಿ ನಾವು ಪಾದ ಪೂಜೆ ಮಾಡಿಸ್ತಾ ಇದ್ದೀವಿ. ಡಿಸೆಂಬರ್ 4 ತುಮಕೂರಿನಲ್ಲಿ ನಮ್ಮ ಸಂಸ್ಥೆ ವತಿಯಿಂದ. ಇದಕ್ಕೆ ಗೋಲ್ಡು, ಸಿಲ್ವರು, ಡೈಮಂಡು, ಪ್ಲಾಟಿನಮ್ ಅಂತ. ಇಲ್ಲಿ ಗೋಲ್ಡು, ಸಿಲ್ವರ್, ಪ್ಲಾಟಿನಮ್ ಕ್ಲೋಸ್ ಆಗೋಗಿದೆ. ಸಿಲ್ವರ್ ಅನ್ನೋ ಕೆಟಗರಿ ಅದೊಂದು ಗ್ರೂಪ್, ಅದರಲ್ಲಿ ಸುಮಾರು ಸೀಟ್ ಉಳ್ಕೊಂಡಿದೆ, ಒಂದು 23 ಸೀಟ್ ಇರ್ಬೋದು. ಅದಕ್ಕೆ ರಿಜಿಸ್ಟ್ರ್ ಮಾಡಿಸ್ಕೊಳ್ಳೋದಾದರೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ಲಿಂಕ್ಗೆ ಕ್ಲಿಕ್ ಮಾಡಿ ಇಮಿಡಿಯೇಟಾಗಿ ಇದನ್ನು ಪಾದ ಪೂಜೆಗೆ ಬುಕ್ ಮಾಡ್ಕೊಳ್ಳಿ. ಬೆಳಗ್ಗೆ 7ರಿಂದ ಮಧ್ಯಾಹ್ನ 2 ಗಂಟೆ ತನಕ ಈ ಕಾರ್ಯಕ್ರಮ ನಡೀತೆ. ಪ್ರಾಣ ಪ್ರತಿಷ್ಠಾಪನೆ, ಪೂಜೆ, ಹೋಮ. ಇದನ್ನು ನೀವು ಯಾರು ಬೇಕಾದ್ರೂ ಪೂಜೆ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಪೂಜೆ ಮಾಡ್ಬೋದು, ಜಾತಿ ಧರ್ಮ ಭೇದ ಇಲ್ಲ. ಅಕಸ್ಮಾತ್ ನಿಮ್ಮ ಪಕ್ಕದ ಮನೆಯವರಲ್ಲೋ ನಿಮ್ಮ ಬಂಧು ಬಳದಲ್ಲೋ ತುಂಬ ತೊಂದರೆ, ರೋಗ ಬಾಧೆ, ಸಾಲ ಬಾಧೆ, ತುಂಬ ಕಷ್ಟದಿದ್ದಾರೆ ಅಂದರೆ ಈ ಪಾದಕೆಗಳನ್ನು ಅವ್ರ ಮನೆ ತೊಗೊಂಡೋಗಿಟ್ಟು ಪೂಜೆ ಮಾಡಿಸಿ ವಾಪಸ್ ನಿಮ್ಮ ಮನೆ ತೊಗೊಂಬರ್ಬೋದು. ನೀವು ಎಲ್ಲಿ ಬೇಕಾದ ಜೊತೆಲಿ ತೊಗೊಂಡೋಗಿ ಪೂಜೆ ಮಾಡ್ಬೋದು. ಯಾವ ಊರಿಗೆ ಹೋದಾಗಲೂ ನೀವು ಊರಲ್ಲಿ ಇಲ್ಲ ಆದರೂ ಬೀಗ ಹಾಕ್ಕೊಂಡು ಮನೆ ಬಿಟ್ಟು ಹೋದರೂ ಕೂಡ ಇದಕ್ಕೆ ಪೂಜೆ ಮಾಡಲಿಲ್ಲ ಅಂದರೂ ಏನು ದೋಷ ಇಲ್ಲ. ಇದು ಪಾದುಕ ಪೂಜಾ. ಇದಕ್ಕೆ ತನಗೆ ತಾನೇ ಆಟೋಮೆಟಿಕ್ಕಾಗಿ
ಆಹಾರ ತಗೊಳುತ್ತೆ, ತನಗೆ ತಾನೇ ಶಕ್ತಿ ತುಂಬಿಕೊಳ್ಳುತ್ತೆ ಕಳಾ ಹೋಮ ಮಾಡಿರೋದ್ರಿಂದ. ಆದ್ದರಿಂದ ಯಾರ್ಯಾರಿಗೆ ಆಸಕ್ತಿ ಇದೋ ಕೂಡಲೇ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಕೆಲವೇ ಸೀಟ್ ಇದೆ. ಗೋಲ್ಡು, ಡೈಮಂಡು, ಪ್ಲ್ಯಾಟಿನಮ್ ಕ್ಲೋಸ್ ಆಗಿದೆ. ಸಿಲ್ವರ್ ಕ್ಯಾಟಗರಿಲಿ ಮಾತ್ರ ಇದೆ. ಇದ್ರ ಕ್ಲಿಕ್ ಮಾಡಿ ಲಿಂಕನ್ನು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತು ಪೂಜೆ ಬರಿಕೇಲಿ ಬರಬೇಕು, ನೀವೇನು ತರೋಂಗಿಲ್ಲ. ಬರಿಕೇಲಿ ಬಂದು ಪೂಜೆ ಮಾಡಿ ಪಾದಕೆಗಳನ್ನ ನಿಮ್ಮ ಮನೆಗೆ ತೊಗೊಂಡು ಇಟ್ಕೊಳ್ಳೋದು. ಬೆಳಗ್ಗೆ 7ರಿಂದ ಮಧ್ಯಾಹ್ನ 2 ಗಂಟೆ ತನಕ ನಡೆಯುತ್ತೆ. ಇದು 23 ವರ್ಷಕ್ಕೊಂದು ಸಲ ಬರುತ್ತೆ ಈ ಥರ ಆಪರ್ಚುನಿಟಿ. ನಾವು 2012, 2014ರಲ್ಲಿ ಮಾಡಿದ್ವಿ. ಇದು 3ನೇ ಬಾರಿ ಮತ್ತೆ ಮಾಡೋದಿಲ್ಲ. ಯಾಕೆಂದರೆ ಇದನ್ನು 23 ವರ್ಷಕ್ಕೆ ಕಾಯಬೇಕು ನಾವು ಇದು ಬರಬೇಕು ಅಂದರೆ. ಆ ಟೈಮು ಹುಣ್ಣಿಮೆ ಗುರುವಾರ ಕೃತಿಕಾ ನಕ್ಷತ್ರ ಎಲ್ಲ ಬರಬೇಕು. ಈ ಒಂದು ಪಾದಕ ಪೂಜೆ ಭಾಗವಹಿಸೋರು ಇಷ್ಟದ ಕೂಡಲೇ ಲಿಂಕ್ನ ಕ್ಲಿಕ್ ಮಾಡಿ ಮತ್ತೆ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮಗೆಲ್ಲ ಡೀಟೇಲ್ಸು ನಮ್ಗೆ ಅದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಆಸಕ್ತಿ ಇರೋರು ಬೇಗ ಸಂಪರ್ಕಿಸಿ. ಮತ್ತು ನಮ್ಮ ಹಳೆಯ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದು ಲೈಕ್ ಇರೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ರೆ ಮಾತ್ರ ಈ www.lakshmisrinivas.in ಅಂತ ನೀವೇ ಕ್ಲಿಕ್ ಮಾಡಿ ಯಾವ ಡೇಟಿಗೆ ಆ ಟೈಮಿಗೆ ನೀವೇ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಶನಿವಾರ ನಾನು ನಿಮ್ಮ ಲೈವ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ನೀವು ನೇರವಾಗಿ ನನಗೆ ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳ ಹೇಳಿ ಪರಿಹಾರ ಪಡ್ಕೋಬೋದು ಅಂತ ಹೇಳ್ತಾ ಇವತ್ತೆಲ್ಲ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಶನಿವಾರ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.